ಮಾನವೀಯತೆ ಮೆರೆದ ಶಾಸಕ ರವಿಕುಮಾರ್. ಏನ್ ವಿಡಿಯೋ ಮಾಡ್ತೀವಿ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉದ್ಘಾಟನೆ ಆಗ್ತಾ ಇರುವ ನೂತನ ಲ್ಯಾಬ್ ಮತ್ತು ಡಯಾಲಿಸಿಸ್ ಘಟಕ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದ ಮಾರ್ಗ ಮಧ್ಯೆ ಮೇಲೂರು ಗ್ರಾಮದ ಚಂದ್ರೇಗೌಡ ಎಂಬುವವರು ಅಪಘಾತಕ್ಕೆ ಒಳಗಾಗಿದ್ದು ರಸ್ತೆಯಲ್ಲಿ ಬಿದ್ದು ಹೋಗಿದ್ರು. ಇದನ್ನು ಗಮನಿಸಿದಂತಹ ಶಾಸಕರು ಸ್ವತಃ ತಾವೇ ತಮ್ಮ ವಾಹನದಲ್ಲಿ ಕರೆದುಕೊಂಡು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದು ನೆರೆದಿದ್ದ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ನಾನು ಮೇಲೂರು ಮಂಜುನಾಥ್ ಅಂತ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು. ಇವತ್ತು ಬೆಳಗ್ಗೆ ನಮ್ಮೂರಲ್ಲಿ ನಿವೃತ್ತ ಶಿಕ್ಷಕರಾದಂತಹ ಚಂದ್ರೇಗೌಡರು ನಮ್ಮ ತೋಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ಗಾಡಿಗೆ ಒಂದು ಅಚಾತುರವಾಗಿ ನಾಯಿ ಏನೋ ಅಡ್ಡ ಬಂದು ಅವರು ನೆಲಕ್ಕೆ ಬಿದ್ದಾಗ ಅದೇ ದಾರಿಯಲ್ಲಿ ನಮ್ಮ ಶಿಡ್ಲಘಟ್ಟ ಜನಪ್ರಿಯ ಶಾಸಕರಾದಂತಹ BN ರವಿಕುಮಾರ್ ಅವರು ತಮ್ಮ ವಾಹನದಲ್ಲಿ ಶಿಡ್ಲಘಟ್ಟದ ಮಂತ್ರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇರುವಾಗ ಮಾಸ್ಟರ್ ಬಿದ್ದಿದ್ದ ತಕ್ಷಣವೇ ನೋಡಿ ಮಾನವೀಯತೆಯಿಂದ ಅವ್ರನ್ನ ತಮ್ಮ ಕಾರಲ್ಲೇ ಕುಳಿಸ್ಕೊಂಡು ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡಿರ್ತಾರೆ. ಇವರ ಒಂದು ಮಾನವೀಯತೆಗೆ ನಾವೆಲ್ಲನೂ ಶ್ಲಾಘನೀಯವಾಗಿ ಅವ್ರನ್ನ ನಾವು ಇದು ಮಾಡಬೇಕಾಗ್ತೈತೆ. ಚಂದ್ರೇಗೌಡರು ರೈತರು, ದೊಡ್ಡ ರೈತರು, ಮತ್ತು ಅವ್ರ ಮಗ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದಾರೆ, ಮನೋಹರ್ ಅಂತ. ಈ ಒಂದು ಇದು ನೋಡಿದಾಗ ಯಾರೂ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಖುದ್ದು ಶಾಸಕರೇ ತಮ್ಮ ಕಾರ್ನಲ್ಲಿ ಕರ್ಕೊಂಬಂದು ಅವ್ರನ್ನ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳನ್ನ ಕರೆದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಒಂದು ಆರೈಕೆ ಮಾಡಿರ್ತಾರೆ. ಇದು ಭಾಳ ಅವರ ದೊಡ್ಡ ಗುಣ ಮತ್ತು ಮಾನವೀಯತೆ ಅಂತಂದ್ಬಿಟ್ಟು ನಾವು ಹೇಳಿದರೆ ತಪ್ಪಾಗಲಾರ್ದು. ಇಂಥ ಶಾಸಕರು ಎಲ್ಲ ಕಡೆಯೂ ಸಹ ಸಾಮಾನ್ಯ ಜನಕ್ಕೆ ಸ್ಪಂದಿಸುವಂತಹ ಶಾಸಕರು ನಾವೆಲ್ಲನೂ ನಿಜವಾಗ್ಲೂ ಅವ್ರನ್ನ ಶ್ಲಾಘಿಸಬೇಕು ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ವರದಿ ಲೋಕೇಶ್ ಎಂ, ಪ್ರಗತಿಪರ ಸಮಾಜಕ್ಕಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಅಮೃತ.